ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆಗೆ ಕೇಂದ್ರ ಸರ್ಕಾರ ಆದೇಶವನ್ನು ನೀಡಿದೆ. ವಿಮಾನ ಪತನಕ್ಕೆ ಕಾರಣವನ್ನ ತಿಳಿಯೋದಕ್ಕೆ ಪ್ರತ್ಯೇಕ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ಅದಾಗಲೇ ವಿಮಾನ ಸಂಸ್ಥೆಯಿಂದಲೂ ಕೂಡ ತನಿಖೆಗೆ ಆರಂಭ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ತನಿಖಾ ತಂಡದ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಬಹಳ ಏನು ತಿಣುಕಾಡೋದು ಬೇಕಿಲ್ಲ. ಬ್ಲಾಕ್ ಬಾಕ್ಸ್ ಸಿಕ್ಕಿದೆ. ಸೊ ಏನೇನು ಆಗಿರ್ಬೋದು ವಿಮಾನದಲ್ಲಿ ಕೊನೆಯ ಘಳಿಗೆಯಲ್ಲಿ ಅನ್ನುವಂತ ಎಲ್ಲ ಮಾಹಿತಿ ಸಿಗುತ್ತೆ. ಲಾಸ್ಟ್ 25 ಅವರ್ಸ್ ಏನೇನಾಗಿದೆ ಅದನ್ನ ಆ ರೆಕಾರ್ಡ್ನ ಬ್ಲಾಕ್ ಬಾಕ್ಸ್ ಕೊಡುತ್ತೆ. ಜೊತೆಗೆ ಇನ್ನೂ ಏನೆಲ್ಲ ಆಗಿರಬಹುದು ಅನ್ನೋ ಸಾಧ್ಯತೆಗಳನ್ನ ತನಿಖೆಯ ಮೂಲಕ ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ತನಿಖಾ ತಂಡಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ವಿಧಿವಿಜ್ಞಾನ ತಜ್ಞರು ಕೂಡ ಸ್ಥಳಕ್ಕೆ ಆಗಮಿಸಿ ಸ್ಯಾಂಪಲ್ ಕಲೆಕ್ಷನ್ ಮಾಡಿದ್ದನ್ನ ನಾವು ನೋಡಿದ್ವಿ. ಸಾಕಷ್ಟು ದೊಡ್ಡ ಪ್ರದೇಶದಲ್ಲಿ ಇಡೀ ವಿಮಾನದ ಅವಶೇಷಗಳು ಹರಡಿ ಹೋಗಿದ್ದಾವೆ. ಪ್ರಯಾಣಿಕರ ಮೃತದೇಹಗಳು ಸುಟ್ಟು ಭಸ್ಮವಾಗಿ ಅಲ್ಲಲ್ಲಿ ಮೃತದೇಹದ ಭಾಗಗಳು ಬಿದ್ದಿದ್ದಾವೆ. ಸೊ ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಸ್ಯಾಂಪಲ್ ಕಲೆಕ್ಷನ್ ಮಾಡಿ ಮತ್ತೆ ಸೀನ್ ಆಫ್ ಕ್ರೈಮ್ ಅನ್ನ ಪ್ರೊಟೆಕ್ಟ್ ಮಾಡಿ ತನಿಖೆಯನ್ನ ಮಾಡಬೇಕಾಗತ್ತೆ. ಯಾವ ರೀತಿಯಲ್ಲಿ ತನಿಖೆ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಡೀ ಭಾರತದಲ್ಲಷ್ಟೇ ಅಲ್ಲ, ಎಲ್ಲೆಲ್ಲ ಬೋಯಿಂಗ್ ವಿಮಾನಗಳನ್ನ ಉಪಯೋಗಿಸ್ತಾರೋ, ಯಾವೆಲ್ಲ ದೇಶಗಳಲ್ಲಿ ಬೋಯಿಂಗ್ ವಿಮಾನಗಳನ್ನ ಉಪಯೋಗಿಸ್ತಾರೋ ಎಲ್ರಿಗೂ ಕೂಡ ಇದೊಂದು ಅತ್ಯಂತ ಕುತೂಹಲದ ಮತ್ತು ಯಾಕಿರಬಹುದಪ್ಪ ಅಂತ ಚಿಂತೆಯ ಕಾಳಜಿಯ ವಿಚಾರವಾಗಿ ಮಾರ್ಪಡ್ತಾ ಇದೆ. ಯಾಕೆ ಈ ಬೋಯಿಂಗ್ 7878 ವಿಮಾನ ಈ ರೀತಿ ದುರಂತಕ್ಕೆ ಕಾರಣ ಆಯಿತು ಅನ್ನುವಂತಹ ಪ್ರಶ್ನೆಯನ್ನ ವೈಮಾನಿಕ ತಜ್ಞರು ಜಗತ್ತಿನಾದ್ಯಂತ ಎತ್ತುತ್ತಾ ಇದ್ದಾರೆ. ಪ್ರಧಾನಿ ಮೋದಿ ನಿನ್ನೆ ಸ್ವತಃ ಸ್ಥಳಕ್ಕೆ ಭೇಟಿ ಕೊಟ್ಟು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಪಡ್ಕೊಂಡ್ರು. ಅಧಿಕಾರಿಗಳ ಜೊತೆ ಮಾತನಾಡಿದ್ರು. ಅಷ್ಟೇ ಅಲ್ಲ, ಅಲ್ಲಿ ಸಂಬಂಧಪಟ್ಟ ಸಚಿವರುಗಳು ಅವರೆಲ್ಲರ ಜೊತೆ ಮಾತನಾಡಿದ್ರು. ಯಾರು ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅವರಿಂದಲೇ ನೇರವಾಗಿ ಮಾಹಿತಿಯನ್ನ ಪಡ್ಕೊಂಡ್ರು. ಎಲ್ಲ ಮಾರ್ಗಗಳಿಂದ, ಎಲ್ಲ ಆಯಾಮಗಳಿಂದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ಕೇಂದ್ರದಿಂದ ಇನ್ನೊಂದು ಟೀಮ್ ಬಂದು ಮತ್ತೆ ಪರಿಶೀಲನೆ ಮಾಡ್ಕೊಂಡು ಹೋಗಿದೆಯಾ? ಅಮೆರಿಕದಿಂದ ತಜ್ಞರ ತಂಡ ಬಂದು ಪರಿಶೀಲನೆಗೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅವರು ಬಂದಿದ್ದಾರಾ? ಏನೆಲ್ಲ ಅಪ್ಡೇಟ್ ಇದೆ ಅಭಿಷೇಕ್? ಶ್ರೀಲಕ್ಷ್ಮಿ, ಮೊದಲನೇದಾಗಿ ಈ ಒಂದು ಸ್ಪಾಟ್ ನಲ್ಲಿರುವಂತಹ ದೃಶ್ಯವನ್ನು ಮೊದಲನೇದಾಗಿ ತೋರಿಸಬೇಕಾಗುತ್ತೆ. ಈಗಾಗಲೇ ಎನ್ಎಸ್ಜಿಯ ಅಧಿಕಾರಿಗಳು ಇಲ್ಲಿ ಬಂದು, ಎನ್ಎಸ್ಜಿಯ 3 ಸಿಬ್ಬಂದಿ ಬಂದು ಇಲ್ಲಿ ಎವಿಡೆನ್ಸ್ ಅನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಮಾಸ್ಕ್ ಅನ್ನ ಧರಿಸಿದ್ದಾರೆ, ಗ್ಲೌಸ್ ಅನ್ನ ಧರಿಸಿದ್ದಾರೆ, ಒಂದಿಷ್ಟು ಖಾಲಿ ಪ್ಯಾಕೆಟ್ ಗಳನ್ನ ತಂದಿರುವಂತದ್ದು, ಅದರಲ್ಲಿ ವಿಮಾನದ ಅವಶೇಷಗಳನ್ನ ತುಂಬಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಗ್ಗವನ್ನ ತಂದು ಅಳೆಯುವಂತ ಹಾಗೂ ಆ ಒಂದು ಪ್ರದೇಶವನ್ನ ಸೆಕ್ಯೂರ್ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಿ ವಾಪಸ್ ಈ ಸದ್ಯದ ಮಟ್ಟಿಗೆ ಆ ಕಟ್ಟಡದಿಂದ ಕೆಳಗಡೆ ಇಳಿದಿದ್ದಾರೆ ಎನ್ಎಸ್ಜಿಯ ಅಧಿಕಾರಿಗಳು. ಇದು ಒಂದ್ ಕಡೆ ಆದ್ರೆ, ಈ ಒಂದು ವಿಮಾನದ ದುರಂತದ ವಿಚಾರವಾಗಿ ಒಂದು ಹೈ ವೋಲ್ಟೇಜ್ ಸಭೆ ಇವತ್ತು ನಡೆಯುತ್ತೆ. ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಕೇಂದ್ರ ಸರ್ಕಾರ ಕೂಡ ಆದೇಶ ಮಾಡಿರೋದ್ರಿಂದ ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು, ಗೃಹ ಸಚಿವರು ಕೂಡ ಇದನ್ನ ತಿಳಿಸಿದ್ದಾರೆ. ವಿಮಾನಯಾನದ ಸಚಿವರು ಕೂಡ ಈಗಾಗಲೇ ಈ ಒಂದು ವಿಚಾರವನ್ನ ಅರಿತು ಇದರ ತೀವ್ರತೆ ಗೊತ್ತಿರೋದ್ರಿಂದ ಅಮೆರಿಕದ ಸಂಸ್ಥೆ ಕೂಡ ಈ ಒಂದು ತನಿಖೆಗೆ ಸಹಕಾರವನ್ನ ಮಾಡಬೇಕು ಅಂತ ಈಗಾಗಲೇ ಕೋರ್ಕೊಂಡಿದೆ. ಅಮೆರಿಕದಿಂದಲೂ ಕೂಡ ಒಂದು ತನಿಖೆ ನಡೆಯುತ್ತೆ. ಯಾಕಂದ್ರೆ ಬೋಯಿಂಗ್ ಯುದ್ಧ ವಿಮಾನದ ತಯಾರಕರಾಗಿರ್ಬೋದು, ಇಂಜಿನ್ ತಯಾರಕರಾಗಿರ್ಬೋದು, ಈ ವಿಮಾನವನ್ನು ಸಿದ್ದಪಡಿಸೋದಕ್ಕೆ, ತಯಾರು ಮಾಡೋದಕ್ಕೆ ಬೇಕಾಗಿರುವಂತಹ ಅಗತ್ಯವಿರುವಂತಹ ಯಾವೆಲ್ಲ ವಸ್ತುಗಳನ್ನು ನೀಡಿದ್ದಾರೆ ಅಷ್ಟೂ ಜನರ ತನಿಖೆಗೆ ಈಗ ಮುಂದಾಗ್ತಾರೆ ಅನ್ನೋ ಮಾಹಿತಿ ಲಭಿಸಿರುವಂತದ್ದು. ಅದರ ಜೊತೆಗೆ ಕೇಂದ್ರ ತನಿಖಾ ತಂಡದ ಒಂದು ಹೈ ವೋಲ್ಟೇಜ್ ಸಭೆ ಇವತ್ತೇ ನಡೆಯುತ್ತೆ. ಯಾವೆಲ್ಲ ಆಯಾಮಗಳಲ್ಲಿ ನಡೆಯುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ, ಈ ಒಂದು ವಿಮಾನ ಟೇಕ್ ಆಫ್ ಆಗೋದಕ್ಕೂ ಮೊದಲೇ, ಅಂದ್ರೆ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಈ ಒಂದು ವಿಮಾನವೇ ತನ್ನ ಜೀವವನ್ನ ಕಳೆದುಕೊಂಡು 241 ಜನರ ಬಲಿಯನ್ನ ಪಡೆಯುತ್ತೆ. ಅದರ ಜೊತೆಗೆ ನೆಲದಲ್ಲಿದ್ದಂತ ಈ ಒಂದು ಭೂಮಿ ಮೇಲಿದ್ದಂತ ಒಂದಿಷ್ಟು ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಹಾಸ್ಟೆಲ್ನ ಸಿಬ್ಬಂದಿ ಆಗಿರ್ಬೋದು, ಆ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಂತ MBBS ವಿದ್ಯಾರ್ಥಿನಿಯರು ಕೂಡ ಸಾವನ್ನಪ್ಪಿದ್ದಾರೆ ಅಂದಾಗ
ಯಾವ ಸಮಸ್ಯೆ ಈ ಒಂದು ವಿಮಾನದಲ್ಲಿ ತಾಂತ್ರಿಕವಾಗಿ ಕಾಣಿಸಿಕೊಂಡಿರಬಹುದು. ಯಾಕಂದ್ರೆ ಮೇಡೆ ಕರೆ ಕೊಟ್ಟ ನಂತರ ಕೆಲವೇ ಕ್ಷಣಗಳಲ್ಲಿ ATC ರೆಸ್ಪಾಂಡ್ ಮಾಡಿದ್ರು ಕೂಡ, ಏರ್ ಟ್ರಾಫಿಕ್ ಕಂಟ್ರೋಲ್ ರೆಸ್ಪಾಂಡ್ ಮಾಡಿದ್ರು ಕೂಡ ಯಾವುದೇ ಮಾಹಿತಿ ನಿಖರವಾಗಿ ಆ ಒಂದು ರೆಸ್ಪಾನ್ಸ್ ಕಾಕ್ಪಿಟ್ ನಿಂದ ಬಂದಿರಲಿಲ್ಲ. ಆ ಕಾರಣದಿಂದಾಗಿ ಬ್ಲಾಕ್ ಬಾಕ್ಸ್ ಸಿಕ್ಕಿರೋದ್ರಿಂದ ಅದರಲ್ಲಿ ಏನೆಲ್ಲ ವಿಚಾರಗಳನ್ನ ಪಡೆಯಲು ಸಾಧ್ಯವಾಗುತ್ತೆ ಅನ್ನೋದು ಒಂದ್ ಕಡೆ ಆಯ್ತು. ಅಂದ್ರೆ ಮತ್ತೊಂದು ಕಡೆಗೆ ಈ ಒಂದು ಇತ್ತೀಚಿನ ಟ್ರೆಂಡ್ ಅನ್ನೋದಕ್ಕಿಂತ ಈಗ ಡೆವಲಪ್ಮೆಂಟ್ ಆಗಿರುವಂತಹ ಒಂದಿಷ್ಟು IT ಯುಗದಲ್ಲಿ ನಾವಿದ್ದೇವೆ. ಆ ಕಾರಣದಿಂದ ಆ ಕಾಕ್ಪಿಟ್ ನಲ್ಲಿ ಆಗುವಂತಹ ಸಂಭಾಷಣೆಯನ್ನ ಈಗ ವಾಯ್ಸ್ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಿರುತ್ತೆ. ಅದರ ಮಾಹಿತಿಯನ್ನ ಕೂಡ ಪಡೆಯಲಾಗುತ್ತೆ. ಅದು ಏನಾದರೂ ಯಾವ ರೀತಿ ಮಾಹಿತಿಯನ್ನು ಪಡೆದು ಅದನ್ನ ಯಾವ ರೀತಿ ಅಸರ್ಟೈನ್ ಮಾಡ್ತಾರೆ ಅನ್ನೋದು ಒಂದು ಭಾಗವಾಗುತ್ತೆ. ಮತ್ತೊಂದು ಭಾಗದಲ್ಲಿ ಈಗ ನಿನ್ನೆ ಇಲ್ಲಿ ಬಂದಂತ ಪ್ರಧಾನಿ ಮೋದಿರವರಿಗೆ ಅನೇಕ ಆಯಾಮಗಳಲ್ಲಿ ಇದನ್ನ ಪರಿಶೀಲನೆ ಮಾಡೋದಕ್ಕೆ ಸೂಚನೆ ನೀಡಿರೋದ್ರಿಂದ ಬೋಯಿಂಗ್ ಕಡೆಯಿಂದ ಒಂದು ತನಿಖೆ ಆಗುತ್ತೆ, GE ಕಡೆಯಿಂದ ಒಂದು ತನಿಖೆ ಆಗುತ್ತೆ, NSG ಇಲ್ಲಿ ಬಂದಿದ್ದಾರೆ ಅಂದ್ರೆ ಅವರ ಕಡೆಯಿಂದಲೂ ತನಿಖೆಗೆ ಸಹಕಾರವಿರುತ್ತೆ. ಅದಾದ ನಂತರ DGCA ಕಡೆಯಿಂದ ತನಿಖೆ ಇರುತ್ತೆ. ಇಷ್ಟು ತನಿಖೆಗಳು ಒಂದ್ ಕಡೆ ಆಯ್ತು ಅಂದ್ರೆ ಪ್ರಾಬಬ್ಲಿ ನ್ಯಾಯಾಂಗ ತನಿಖೆ ಕೂಡ ಆಗುವಂತ ಸಾಧ್ಯತೆನ ನಾವು ಈ ಸರಿ ನೋಡ್ತಾ ಇರುವಂತದ್ದು. ಒಂದು ಈ ಸದ ಮಟ್ಟಿಗೆ ಇರುವಂತಹ ಅಪ್ಡೇಟ್, ಈಗಲೂ ಕೂಡ NSGಯ ಕಮಾಂಡೋಗಳು ಈ ಒಂದು ಕಟ್ಟಡದ ಮುಂಭಾಗದಲ್ಲಿದ್ದಾರೆ. ಯಾರು ಕೂಡ ಈ ಪ್ರದೇಶಕ್ಕೆ ಬರದ ರೀತಿಯಲ್ಲಿ, ಅಂದ್ರೆ ಸ್ಥಳೀಯರು ಮೆಘಾನಿ ನಗರದ ಮುಂಭಾಗದಲ್ಲಿ ಮುಖ್ಯ ರಸ್ತೆ ಇರುವಂತದ್ದು BJ ಆಸ್ಪತ್ರೆಯ, BJ ಹಾಸ್ಟೆಲ್ನ, BJ ಕ್ಯಾಂಟೀನ್, BJ ಮೆಸ್ನ ಒಂದಿಷ್ಟು ಕಟ್ಟಡಗಳಿದ್ರೆ, ಮತ್ತೊಂದು ಭಾಗದಲ್ಲಿ ನಾವು ನಿಮಗೆ ಏನು ತೋರಿಸ್ತಾ ಇದ್ದೀವಿ, ಇಲ್ಲಿ ಸಾವಿರಾರು ಮನೆಗಳಿರುವಂತದ್ದು. ಶ್ರೀಲಕ್ಷ್ಮಿ, ಯಾವ ರೀತಿ ಈ ನಮ್ಮ ಸ್ಲಂ ಬೋರ್ಡ್ಗಳಾಗಿರ್ಬೋದು ಅಥವಾ ಸರ್ಕಾರಿ ಒಂದು ಏಜೆನ್ಸಿಗಳು ಅಥವಾ ಸರ್ಕಾರದ ಸ್ವಾಮ್ಯತೆ ಹೊಂದಿರುವಂತಹ ಅನೇಕ ಬೋರ್ಡ್ಗಳು ಮನೆಗಳನ್ನ ಯಾವ ರೀತಿ ಕಟ್ಕೊಡ್ತವೆ, ಆ ರೀತಿ 3 ರಿಂದ 4 ಅಂತಸ್ತು ಇರುವಂತಹ ಸಣ್ಣ ಪುಟ್ಟ ಮನೆಗಳಿರುವಂತದ್ದು. ಒಂದು ವೇಳೆ ಏನಾದರೂ ವಿಮಾನ ಇಲ್ಲಿ ಪತನವಾಗಿದ್ದರೆ BJ ಆಸ್ಪತ್ರೆ ಅಥವಾ ಮೆಸ್ನ ಆವರಣದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನ ಏನು ಮೃತಪಟ್ಟಿದ್ದಾರೆ ಅಂತ ಶಂಕಿಸಲಾಗ್ತಾ ಇರುವಂತದ್ದು. ಇಲ್ಲಿ ಆ ಸಾವಿನ ಸಂಖ್ಯೆ ಸುಮಾರು 500 ರಿಂದ 1000ಕ್ಕೆ ಏರಿಕೆ ಆಗುವಂತಹ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಿರುವಂತದ್ದು. ಸೊ ಈ ಸದ್ಯದ ಮಟ್ಟಿಗೆ ತನಿಖೆಯ ಅಂಗವಾಗಿ ಆ ಒಂದು ಪ್ರಗತಿಯಾಗಿ NSG ಕಮಾಂಡ್ಗಳು ಬಂದಿರುವಂತದ್ದು ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಇದನ್ನ ಯಾವ ಜಾಗದಲ್ಲೂ ಕೂಡ ಯಾವ ಜನರು ಬರಬಾರದು ಅನ್ನೋ ಒಂದು ಕಾರಣದಿಂದಾಗಿ CISF ನ ಸಿಬ್ಬಂದಿ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಸರ್ಪಗಾವಲನ್ನ ಈ ಒಂದು ಏರಿಯಾ ಸುತ್ತಮುತ್ತ ಹಾಕಿರುವಂತದ್ದು. ಇವತ್ತು ಸಂಜೆ ಒಳಗಡೆ ವಿಮಾನದ ಬಾಲ ಅಂತ ಏನ್ ಕರಿತೀವಿ, ಎಕ್ಸಾಸ್ಟ್ ಅಂತ ಏನ್ ಕರಿತೀವಿ, ಈ ಭಾಗವನ್ನ ವಾಪಸ್ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಸಾಧ್ಯತೆಯನ್ನು ನಾವು ಈ ಸದ್ಯಕ್ಕೆ ನೋಡ್ತಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆಗೆ ಕೇಂದ್ರ ಸರ್ಕಾರ ಆದೇಶವನ್ನು ನೀಡಿದೆ. ವಿಮಾನ ಪತನಕ್ಕೆ ಕಾರಣವನ್ನ ತಿಳಿಯೋದಕ್ಕೆ ಪ್ರತ್ಯೇಕ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ಅದಾಗಲೇ ವಿಮಾನ ಸಂಸ್ಥೆಯಿಂದಲೂ ಕೂಡ ತನಿಖೆಗೆ ಆರಂಭ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ತನಿಖಾ ತಂಡದ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಬಹಳ ಏನು ತಿಣುಕಾಡೋದು ಬೇಕಿಲ್ಲ. ಬ್ಲಾಕ್ ಬಾಕ್ಸ್ ಸಿಕ್ಕಿದೆ. ಸೊ ಏನೇನು ಆಗಿರ್ಬೋದು ವಿಮಾನದಲ್ಲಿ ಕೊನೆಯ ಘಳಿಗೆಯಲ್ಲಿ ಅನ್ನುವಂತ ಎಲ್ಲ ಮಾಹಿತಿ ಸಿಗುತ್ತೆ. ಲಾಸ್ಟ್ 25 ಅವರ್ಸ್ ಏನೇನಾಗಿದೆ ಅದನ್ನ ಆ ರೆಕಾರ್ಡ್ನ ಬ್ಲಾಕ್ ಬಾಕ್ಸ್ ಕೊಡುತ್ತೆ. ಜೊತೆಗೆ ಇನ್ನೂ ಏನೆಲ್ಲ ಆಗಿರಬಹುದು ಅನ್ನೋ ಸಾಧ್ಯತೆಗಳನ್ನ ತನಿಖೆಯ ಮೂಲಕ ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ತನಿಖಾ ತಂಡಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ವಿಧಿವಿಜ್ಞಾನ ತಜ್ಞರು ಕೂಡ ಸ್ಥಳಕ್ಕೆ ಆಗಮಿಸಿ ಸ್ಯಾಂಪಲ್ ಕಲೆಕ್ಷನ್ ಮಾಡಿದ್ದನ್ನ ನಾವು ನೋಡಿದ್ವಿ. ಸಾಕಷ್ಟು ದೊಡ್ಡ ಪ್ರದೇಶದಲ್ಲಿ ಇಡೀ ವಿಮಾನದ ಅವಶೇಷಗಳು ಹರಡಿ ಹೋಗಿದ್ದಾವೆ. ಪ್ರಯಾಣಿಕರ ಮೃತದೇಹಗಳು ಸುಟ್ಟು ಭಸ್ಮವಾಗಿ ಅಲ್ಲಲ್ಲಿ ಮೃತದೇಹದ ಭಾಗಗಳು ಬಿದ್ದಿದ್ದಾವೆ. ಸೊ ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಸ್ಯಾಂಪಲ್ ಕಲೆಕ್ಷನ್ ಮಾಡಿ ಮತ್ತೆ ಸೀನ್ ಆಫ್ ಕ್ರೈಮ್ ಅನ್ನ ಪ್ರೊಟೆಕ್ಟ್ ಮಾಡಿ ತನಿಖೆಯನ್ನ ಮಾಡಬೇಕಾಗತ್ತೆ. ಯಾವ ರೀತಿಯಲ್ಲಿ ತನಿಖೆ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಡೀ ಭಾರತದಲ್ಲಷ್ಟೇ ಅಲ್ಲ, ಎಲ್ಲೆಲ್ಲ ಬೋಯಿಂಗ್ ವಿಮಾನಗಳನ್ನ ಉಪಯೋಗಿಸ್ತಾರೋ, ಯಾವೆಲ್ಲ ದೇಶಗಳಲ್ಲಿ ಬೋಯಿಂಗ್ ವಿಮಾನಗಳನ್ನ ಉಪಯೋಗಿಸ್ತಾರೋ ಎಲ್ರಿಗೂ ಕೂಡ ಇದೊಂದು ಅತ್ಯಂತ ಕುತೂಹಲದ ಮತ್ತು ಯಾಕಿರಬಹುದಪ್ಪ ಅಂತ ಚಿಂತೆಯ ಕಾಳಜಿಯ ವಿಚಾರವಾಗಿ ಮಾರ್ಪಡ್ತಾ ಇದೆ. ಯಾಕೆ ಈ ಬೋಯಿಂಗ್ 7878 ವಿಮಾನ ಈ ರೀತಿ ದುರಂತಕ್ಕೆ ಕಾರಣ ಆಯಿತು ಅನ್ನುವಂತಹ ಪ್ರಶ್ನೆಯನ್ನ ವೈಮಾನಿಕ ತಜ್ಞರು ಜಗತ್ತಿನಾದ್ಯಂತ ಎತ್ತುತ್ತಾ ಇದ್ದಾರೆ. ಪ್ರಧಾನಿ ಮೋದಿ ನಿನ್ನೆ ಸ್ವತಃ ಸ್ಥಳಕ್ಕೆ ಭೇಟಿ ಕೊಟ್ಟು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಪಡ್ಕೊಂಡ್ರು. ಅಧಿಕಾರಿಗಳ ಜೊತೆ ಮಾತನಾಡಿದ್ರು. ಅಷ್ಟೇ ಅಲ್ಲ, ಅಲ್ಲಿ ಸಂಬಂಧಪಟ್ಟ ಸಚಿವರುಗಳು ಅವರೆಲ್ಲರ ಜೊತೆ ಮಾತನಾಡಿದ್ರು. ಯಾರು ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅವರಿಂದಲೇ ನೇರವಾಗಿ ಮಾಹಿತಿಯನ್ನ ಪಡ್ಕೊಂಡ್ರು. ಎಲ್ಲ ಮಾರ್ಗಗಳಿಂದ, ಎಲ್ಲ ಆಯಾಮಗಳಿಂದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ಕೇಂದ್ರದಿಂದ ಇನ್ನೊಂದು ಟೀಮ್ ಬಂದು ಮತ್ತೆ ಪರಿಶೀಲನೆ ಮಾಡ್ಕೊಂಡು ಹೋಗಿದೆಯಾ?
ಅಮೆರಿಕದಿಂದ ತಜ್ಞರ ತಂಡ ಬಂದು ಪರಿಶೀಲನೆಗೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅವರು ಬಂದಿದ್ದಾರಾ? ಏನೆಲ್ಲ ಅಪ್ಡೇಟ್ ಇದೆ ಅಭಿಷೇಕ್? ಶ್ರೀಲಕ್ಷ್ಮಿ, ಮೊದಲನೇದಾಗಿ ಈ ಒಂದು ಸ್ಪಾಟ್ ನಲ್ಲಿರುವಂತಹ ದೃಶ್ಯವನ್ನು ಮೊದಲನೇದಾಗಿ ತೋರಿಸಬೇಕಾಗುತ್ತೆ. ಈಗಾಗಲೇ ಎನ್ಎಸ್ಜಿಯ ಅಧಿಕಾರಿಗಳು ಇಲ್ಲಿ ಬಂದು, ಎನ್ಎಸ್ಜಿಯ 3 ಸಿಬ್ಬಂದಿ ಬಂದು ಇಲ್ಲಿ ಎವಿಡೆನ್ಸ್ ಅನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಮಾಸ್ಕ್ ಅನ್ನು ಧರಿಸಿದ್ದಾರೆ, ಗ್ಲೌಸ್ ಅನ್ನ ಧರಿಸಿದ್ದಾರೆ, ಒಂದಿಷ್ಟು ಖಾಲಿ ಪ್ಯಾಕೆಟ್ ಗಳನ್ನ ತಂದಿರುವಂತದ್ದು, ಅದರಲ್ಲಿ ವಿಮಾನದ ಅವಶೇಷಗಳನ್ನ ತುಂಬಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಗ್ಗವನ್ನ ತಂದು ಅಳೆಯುವಂತ ಹಾಗೂ ಆ ಒಂದು ಪ್ರದೇಶವನ್ನ ಸೆಕ್ಯೂರ್ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಿ ವಾಪಸ್ ಈ ಸದ್ಯದ ಮಟ್ಟಿಗೆ ಆ ಕಟ್ಟಡದಿಂದ ಕೆಳಗಡೆ ಇಳಿದಿದ್ದಾರೆ ಎನ್ಎಸ್ಜಿಯ ಅಧಿಕಾರಿಗಳು. ಇದು ಒಂದ್ ಕಡೆ ಆದ್ರೆ, ಈ ಒಂದು ವಿಮಾನದ ದುರಂತದ ವಿಚಾರವಾಗಿ ಒಂದು ಹೈ ವೋಲ್ಟೇಜ್ ಸಭೆ ಇವತ್ತು ನಡೆಯುತ್ತೆ. ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಕೇಂದ್ರ ಸರ್ಕಾರ ಕೂಡ ಆದೇಶ ಮಾಡಿರೋದ್ರಿಂದ ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು, ಗೃಹ ಸಚಿವರು ಕೂಡ ಇದನ್ನ ತಿಳಿಸಿದ್ದಾರೆ. ವಿಮಾನಯಾನದ ಸಚಿವರು ಕೂಡ ಈಗಾಗಲೇ ಈ ಒಂದು ವಿಚಾರವನ್ನ ಅರಿತು ಇದರ ತೀವ್ರತೆ ಗೊತ್ತಿರೋದ್ರಿಂದ ಅಮೆರಿಕದ ಸಂಸ್ಥೆ ಕೂಡ ಈ ಒಂದು ತನಿಖೆಗೆ ಸಹಕಾರವನ್ನ ಮಾಡಬೇಕು ಅಂತ ಈಗಾಗಲೇ ಕೋರ್ಕೊಂಡಿದೆ. ಅಮೆರಿಕದಿಂದಲೂ ಕೂಡ ಒಂದು ತನಿಖೆ ನಡೆಯುತ್ತೆ. ಯಾಕಂದ್ರೆ ಬೋಯಿಂಗ್ ಯುದ್ಧ ವಿಮಾನದ ತಯಾರಕರಾಗಿರ್ಬೋದು, ಇಂಜಿನ್ ತಯಾರಕರಾಗಿರ್ಬೋದು, ಈ ವಿಮಾನವನ್ನು ಸಿದ್ದಪಡಿಸೋದಕ್ಕೆ, ತಯಾರು ಮಾಡೋದಕ್ಕೆ ಬೇಕಾಗಿರುವಂತಹ ಅಗತ್ಯವಿರುವಂತಹ ಯಾವೆಲ್ಲ ವಸ್ತುಗಳನ್ನು ನೀಡಿದ್ದಾರೆ ಅಷ್ಟೂ ಜನರ ತನಿಖೆಗೆ ಈಗ ಮುಂದಾಗ್ತಾರೆ ಅನ್ನೋ ಮಾಹಿತಿ ಲಭಿಸಿರುವಂತದ್ದು. ಅದರ ಜೊತೆಗೆ ಕೇಂದ್ರ ತನಿಖಾ ತಂಡದ ಒಂದು ಹೈ ವೋಲ್ಟೇಜ್ ಸಭೆ ಇವತ್ತೇ ನಡೆಯುತ್ತೆ. ಯಾವೆಲ್ಲ ಆಯಾಮಗಳಲ್ಲಿ ನಡೆಯುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ, ಈ ಒಂದು ವಿಮಾನ ಟೇಕ್ ಆಫ್ ಆಗೋದಕ್ಕೂ ಮೊದಲೇ, ಅಂದ್ರೆ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಈ ಒಂದು ವಿಮಾನವೇ ತನ್ನ ಜೀವವನ್ನ ಕಳೆದುಕೊಂಡು 241 ಜನರ ಬಲಿಯನ್ನ ಪಡೆಯುತ್ತೆ. ಅದರ ಜೊತೆಗೆ ನೆಲದಲ್ಲಿದ್ದಂತ ಈ ಒಂದು ಭೂಮಿ ಮೇಲಿದ್ದಂತ ಒಂದಿಷ್ಟು ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಹಾಸ್ಟೆಲ್ನ ಸಿಬ್ಬಂದಿ ಆಗಿರ್ಬೋದು, ಆ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಂತ MBBS ವಿದ್ಯಾರ್ಥಿನಿಯರು ಕೂಡ ಸಾವನ್ನಪ್ಪಿದ್ದಾರೆ ಅಂದಾಗ ಯಾವ ಸಮಸ್ಯೆ ಈ ಒಂದು ವಿಮಾನದಲ್ಲಿ ತಾಂತ್ರಿಕವಾಗಿ ಕಾಣಿಸಿಕೊಂಡಿರಬಹುದು. ಯಾಕಂದ್ರೆ ಮೇಡೆ ಕರೆ ಕೊಟ್ಟ ನಂತರ ಕೆಲವೇ ಕ್ಷಣಗಳಲ್ಲಿ ATC ರೆಸ್ಪಾಂಡ್ ಮಾಡಿದ್ರು ಕೂಡ, ಏರ್ ಟ್ರಾಫಿಕ್ ಕಂಟ್ರೋಲ್ ರೆಸ್ಪಾಂಡ್ ಮಾಡಿದ್ರು ಕೂಡ ಯಾವುದೇ ಮಾಹಿತಿ ನಿಖರವಾಗಿ ಆ ಒಂದು ರೆಸ್ಪಾನ್ಸ್ ಕಾಕ್ಪಿಟ್ ನಿಂದ ಬಂದಿರಲಿಲ್ಲ. ಆ ಕಾರಣದಿಂದಾಗಿ ಬ್ಲಾಕ್ ಬಾಕ್ಸ್ ಸಿಕ್ಕಿರೋದ್ರಿಂದ ಅದರಲ್ಲಿ ಏನೆಲ್ಲ ವಿಚಾರಗಳನ್ನ ಪಡೆಯಲು ಸಾಧ್ಯವಾಗುತ್ತೆ ಅನ್ನೋದು ಒಂದ್ ಕಡೆ ಆಯ್ತು. ಅಂದ್ರೆ ಮತ್ತೊಂದು ಕಡೆಗೆ ಈ ಒಂದು ಇತ್ತೀಚಿನ ಟ್ರೆಂಡ್ ಅನ್ನೋದಕ್ಕಿಂತ ಈಗ ಡೆವಲಪ್ಮೆಂಟ್ ಆಗಿರುವಂತಹ ಒಂದಿಷ್ಟು IT ಯುಗದಲ್ಲಿ ನಾವಿದ್ದೇವೆ. ಆ ಕಾರಣದಿಂದ ಆ ಕಾಕ್ಪಿಟ್ ನಲ್ಲಿ ಆಗುವಂತಹ ಸಂಭಾಷಣೆಯನ್ನ ಈಗ ವಾಯ್ಸ್ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಿರುತ್ತೆ. ಅದರ ಮಾಹಿತಿಯನ್ನ ಕೂಡ ಪಡೆಯಲಾಗುತ್ತೆ. ಅದು ಏನಾದರೂ ಯಾವ ರೀತಿ ಮಾಹಿತಿಯನ್ನು ಪಡೆದು ಅದನ್ನ ಯಾವ ರೀತಿ ಅಸರ್ಟೈನ್ ಮಾಡ್ತಾರೆ ಅನ್ನೋದು ಒಂದು ಭಾಗವಾಗುತ್ತೆ. ಮತ್ತೊಂದು ಭಾಗದಲ್ಲಿ ಈಗ ನಿನ್ನೆ ಇಲ್ಲಿ ಬಂದಂತ ಪ್ರಧಾನಿ ಮೋದಿರವರಿಗೆ ಅನೇಕ ಆಯಾಮಗಳಲ್ಲಿ ಇದನ್ನ ಪರಿಶೀಲನೆ ಮಾಡೋದಕ್ಕೆ ಸೂಚನೆ ನೀಡಿರೋದ್ರಿಂದ ಬೋಯಿಂಗ್ ಕಡೆಯಿಂದ ಒಂದು ತನಿಖೆ ಆಗುತ್ತೆ, GE ಕಡೆಯಿಂದ ಒಂದು ತನಿಖೆ ಆಗುತ್ತೆ, NSG ಇಲ್ಲಿ ಬಂದಿದ್ದಾರೆ ಅಂದ್ರೆ ಅವರ ಕಡೆಯಿಂದಲೂ ತನಿಖೆಗೆ ಸಹಕಾರವಿರುತ್ತೆ. ಅದಾದ ನಂತರ DGCA ಕಡೆಯಿಂದ ತನಿಖೆ ಇರುತ್ತೆ. ಇಷ್ಟು ತನಿಖೆಗಳು ಒಂದ್ ಕಡೆ ಆಯ್ತು ಅಂದ್ರೆ ಪ್ರಾಬಬ್ಲಿ ನ್ಯಾಯಾಂಗ ತನಿಖೆ ಕೂಡ ಆಗುವಂತ ಸಾಧ್ಯತೆನ ನಾವು ಈ ಸರಿ ನೋಡ್ತಾ ಇರುವಂತದ್ದು. ಒಂದು ಈ ಸದ ಮಟ್ಟಿಗೆ ಇರುವಂತಹ ಅಪ್ಡೇಟ್, ಈಗಲೂ ಕೂಡ NSGಯ ಕಮಾಂಡೋಗಳು ಈ ಒಂದು ಕಟ್ಟಡದ ಮುಂಭಾಗದಲ್ಲಿದ್ದಾರೆ. ಯಾರು ಕೂಡ ಈ ಪ್ರದೇಶಕ್ಕೆ ಬರದ ರೀತಿಯಲ್ಲಿ, ಅಂದ್ರೆ ಸ್ಥಳೀಯರು ಮೆಘಾನಿ ನಗರದ ಮುಂಭಾಗದಲ್ಲಿ ಮುಖ್ಯ ರಸ್ತೆ ಇರುವಂತದ್ದು, BJ ಆಸ್ಪತ್ರೆಯ, BJ ಹಾಸ್ಟೆಲ್ನ, BJ ಕ್ಯಾಂಟೀನ್, BJ ಮೆಸ್ನ ಒಂದಿಷ್ಟು ಕಟ್ಟಡಗಳಿದ್ರೆ, ಮತ್ತೊಂದು ಭಾಗದಲ್ಲಿ ನಾವು ನಿಮಗೆ ಏನು ತೋರಿಸ್ತಾ ಇದೀವಿ, ಇಲ್ಲಿ ಸಾವಿರಾರು ಮನೆಗಳಿರುವಂತದ್ದು. ಶ್ರೀಲಕ್ಷ್ಮಿ, ಯಾವ ರೀತಿ ಈ ನಮ್ಮ ಸ್ಲಂ ಬೋರ್ಡ್ಗಳಾಗಿರ್ಬೋದು ಅಥವಾ ಸರ್ಕಾರಿ ಒಂದು ಏಜೆನ್ಸಿಗಳು ಅಥವಾ ಸರ್ಕಾರದ ಸ್ವಾಮತೆ ಹೊಂದಿರುವಂತಹ ಅನೇಕ ಬೋರ್ಡ್ಗಳು ಮನೆಗಳನ್ನ ಯಾವ ರೀತಿ ಕಟ್ಕೊಡ್ತವೆ, ಆ ರೀತಿ 3 ರಿಂದ 4 ಅಂತಸ್ತು ಇರುವಂತಹ ಸಣ್ಣ ಪುಟ್ಟ ಮನೆಗಳಿರುವಂತದ್ದು. ಒಂದು ವೇಳೆ ಏನಾದರೂ ವಿಮಾನ ಇಲ್ಲಿ ಪತನವಾಗಿದ್ದರೆ BJ ಆಸ್ಪತ್ರೆ ಅಥವಾ ಮೆಸ್ಸಿನ ಆವರಣದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನ ಏನು ಮೃತಪಟ್ಟಿದ್ದಾರೆ ಅಂತ ಶಂಕಿಸಲಾಗ್ತಾ ಇರುವಂತದ್ದು. ಇಲ್ಲಿ ಆ ಸಾವಿನ ಸಂಖ್ಯೆ ಸುಮಾರು 500 ರಿಂದ 1000ಕ್ಕೆ ಏರಿಕೆ ಆಗುವಂತಹ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಿರುವಂತದ್ದು. ಸೊ ಈ ಸದ್ಯದ ಮಟ್ಟಿಗೆ ತನಿಖೆಯ ಅಂಗವಾಗಿ ಆ ಒಂದು ಪ್ರಗತಿಯಾಗಿ NSG ಕಮಾಂಡೋಗಳು ಬಂದಿರುವಂತದ್ದು ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಇದನ್ನ ಯಾವ ಜಾಗದಲ್ಲೂ ಕೂಡ ಯಾವ ಜನರು ಬರಬಾರದು ಅನ್ನೋ ಕಾರಣದಿಂದಾಗಿ CISF ನ ಸಿಬ್ಬಂದಿ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಸರ್ಪಗಾವಲನ್ನ ಈ ಒಂದು ಏರಿಯಾ ಸುತ್ತಮುತ್ತ ಹಾಕಿರುವಂತದ್ದು. ಇವತ್ತು ಸಂಜೆ ಒಳಗಡೆ ವಿಮಾನದ ಬಾಲ ಅಂತ ಏನ್ ಕರಿತೀವಿ, ಎಕ್ಸಾಸ್ಟ್ ಅಂತ ಏನ್ ಕರಿತೀವಿ, ಈ ಭಾಗವನ್ನ ವಾಪಸ್ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಸಾಧ್ಯತೆಯನ್ನು ನಾವು ಈ ಸದ್ಯಕ್ಕೆ ನೋಡ್ತಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.